ಬೆಂಗಳೂರಿನ ರಸ್ತೆಗಳಲ್ಲಿ ಸ್ವೇಚ್ಛಾಚಾರವಾಗಿ ಕಳ್ಳರು ಓಡಾಡ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಈ ಪ್ರಕರಣದಿಂದ ಹುಟ್ಕೊಳ್ತಾ ಇದೆ. ಬಿಕಾಸ್ ಬೆಂಗಳೂರಿನ ವಿಧಾನಸೌಧದ ಮುಂದೆನೆ ಡಕಾಯಿತಿ ಆಗಿರುವ ಘಟನೆ. ಅಣ್ಣ ತಮ್ಮ ಇಬ್ರು ವಿಧಾನಸೌಧ ನೋಡೋದಕ್ಕೆ ಬಂದಿದ್ದಾಗ ಅವರಿಂದ ದರೋಡೆ ಮಾಡಲಾಗಿದೆ. ಇಬ್ಬರ ಮೇಲೂ ಹಲ್ಲೆ ಮಾಡಿ 5 ರಿಂದ 6 ಜನ ಕಿಡಿಗೇಡಿಗಳು ಈ ಕೃತ್ಯವನ್ನೆಸಗಿರೋದು. ಹಲ್ಲೆ ಮಾಡಿ 30,000 ರೂಪಾಯಿಯ ಮೊಬೈಲ್ ಅನ್ನು ಕಸಿದು ಪರಾರಿಯಾಗಿದ್ದಾರೆ. ಇದರ ಜೊತೆಗೆ 9,182 ರೂಪಾಯಿ ಕ್ಯಾಶ್ ಇತ್ತು ಅವ್ರ ಬಳಿ. ಅದನ್ನ ಸಹ ಡಕಾಯಿತರು ಎಸ್ಕೇಪ್ ಮಾಡಿರೋದು. ಸಿನಿಮಾ ನೋಡಿ ಅಣ್ಣ ತಮ್ಮ ಇಬ್ರು ವಿಧಾನಸೌಧ ಲೈಟಿಂಗ್ ವೀಕ್ಷಣೆಗೆ ಬಂದಂತ ಸಂದರ್ಭ ಹೈಕೋರ್ಟ್ ಎದುರಿನ ಮೆಟ್ರೋ ಸ್ಟೇಷನ್ ಬಳಿ ಈ ಘಟನೆಯಾಗಿದೆ. ಮೊದಲಿಗೆ ತಮ್ಮನನ್ನ ಹಿಡ್ಕೊಂಡು ಬೆದರಿಕೆ ಹಾಕಿ ಹಲ್ಲೆ ಮಾಡಿದ್ದಾರೆ. ಬಳಿಕ ಹಣ ಮತ್ತು ಮೊಬೈಲ್ ಕಸಿದು ಪರಾರಿಯಾಗಿದ್ದಾರೆ ಅಂತ ಹೇಳಿ ದೂರು ದಾಖಲು ಮಾಡಲಾಗಿದೆ. ಬಿಮಲ್ ಗಿರಿ ಎಂಬಾತನಿಂದ ಹಲ್ಲೆ ಆಗಿದೆ, ಡಕಾಯಿತಿ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನು ಕೊಡಲಾಗಿದೆ. ವಿಧಾನಸೌಧ ಪೊಲೀಸ್ ಸ್ಟೇಷನ್ ನಲ್ಲಿ ಈ ದರೋಡೆ ಬಗ್ಗೆ ದೂರು ದಾಖಲಾಗಿದೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ವೆಂಕಟೇಶ್, ದೃಶ್ಯ ನೋಡಿದ್ರೇನೆ ಆಘಾತಕಾರಿ. ಅಷ್ಟು ಜನರ ಮಧ್ಯೆನೆ ಗೂಂಡಾಗಳ ರೀತಿ ವರ್ತನೆ ಮಾಡಿ ಡಕಾಯಿತರು ದರೋಡೆ ಮಾಡ್ತಾರೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಪ್ರಶ್ನೆ ಬರುತ್ತೆ. ಹೌದು ಪ್ರಜ್ವಲ, ಏನು ಬೆಂಗಳೂರಿನ ಹಲವು ಪ್ರದೇಶಗಳಿಗೆ ರಾತ್ರಿ ಸಮಯ ಹೋಗ್ಬೇಕಂದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಪುಂಡಪೋಖರಿಗಳ ಅಟ್ಟಹಾಸ ಅಷ್ಟರ ಮಟ್ಟಿಗೆ ಇರುವಂತಹದ್ದು. ಹಾಗಾಗಿ ಕೆಲವು ಏರಿಯಾಗಳಿಗೆ ಹೋಗೋದಕ್ಕೂ ಕೂಡ ಜನ ಪಡ್ತಾರೆ. ಆಟೋ ಡ್ರೈವರ್ ಆಗಿರ್ಬೋದು, ಕ್ಯಾಬ್ ಡ್ರೈವರ್ಗಳಾಗಿರ್ಬೋದು, ಸ್ವತಃ ಆ ಒಂದು ಏರಿಯಾದಲ್ಲಿ ವಾಸ ಮಾಡುವಂತಹ ಜನ ನಡ್ಕೊಂಡು ಹೋಗೋದಕ್ಕೂ ಭಯ ಪಡ್ತಾರೆ. ಅಂತಹದ್ರಲ್ಲಿ ಈಗಾಗಿರುವಂತಹ ಘಟನೆಯನ್ನು ನೋಡೋ ನಿಜಕ್ಕೂ ಮತ್ತಷ್ಟು ಬೆಚ್ಚಿ ಬೀಳುವಂತಹದ್ದು. ಯಾಕಂದ್ರೆ ವಿಧಾನಸೌಧದ ಮುಂಭಾಗದಲ್ಲೇ ರಾತ್ರಿ ವೇಳೆ ಈ ಒಂದು ಗಲಾಟೆ ಆಗಿರುವಂತದ್ದು, ದರೋಡೆಯನ್ನ ಮಾಡಿದ್ದಾರೆ, ಡಕಾಯಿತಿಯನ್ನ ಮಾಡಿದ್ದಾರೆ. ಅಂದ್ರೆ ಈ ಇಬ್ಬರು ಯುವಕರು ಅಣ್ಣ ತಮ್ಮಂದಿರು ಏನಿದ್ದಾರೆ ಇವರಿಬ್ರು ಕೂಡ ಸಿನಿಮಾವನ್ನ ನೋಡ್ಕೊಂಡು ಹೊರಗಡೆ ಬಂದಿದ್ದಾರೆ. ಬಂದಂತವರೇ ವಿಧಾನಸೌಧದ ಒಂದು ಲೈಟಿಂಗ್ ಅನ್ನ ನೋಡ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಬಂದು ನಿಂತ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಬಂದಂತ ಒಂದು 5-6 ಜನ ಯುವಕರು ಅವರನ್ನ ಅಡ್ಡ ಹಾಕಿದ್ದಾರೆ. ಅಡ್ಡ ಹಾಕಿದವರೇ ಅವರಿಗೆ ಮೊದಲಿಗೆ ಚಾಕುವನ್ನ ತೋರಿಸಿ ಭಯಪಡಿಸಿ ನಂತರ ಅವರ ಜೇಬಲ್ಲಿ ಇದ್ದಂತಹ ಮೊಬೈಲ್ ಹಣವನ್ನ ಕಸಿದುಕೊಂಡಿದ್ದಾರೆ. ಅವರು ಕೊಡಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಹಲ್ಲೆಯನ್ನು ಕೂಡ ಮಾಡಿರುವಂತದ್ದು. ಈ ಎಲ್ಲವನ್ನು ಕೂಡ ಅಲ್ಲಿದ್ದಂತ ಸ್ಥಳೀಯರು ಒಂದು ಮೊಬೈಲ್ ನಲ್ಲಿ ರೆಕಾರ್ಡ್ ಅನ್ನು ಮಾಡ್ಕೊಳ್ತಾರೆ. ಆದ್ರೆ ಅವರಿಗೂ ಕೂಡ ಬೆದರಿಕೆಯನ್ನು ಹಾಕಿದ್ದಾರೆ. ಅದಕ್ಕೆ ಘಟನೆಗೆ ಸಂಬಂಧಪಟ್ಟಂತೆ ಅವರು ತೆರಳಿ ಒಂದು ವಿಧಾನಸೌಧ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ FIR ಅನ್ನು ದಾಖಲಿಸಿಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಏನು ನೇಪಾಳಿಗಳ ಒಂದು ಗ್ಯಾಂಗ್ ಏನಿರುವಂತದ್ದು ಅದು ವಿಧಾನಸೌಧದ ಮುಂಭಾಗದಲ್ಲಿ ಒಂದು ಗಲಾಟೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಕ್ಷುಲ್ಲಕ ಕಾರಣಕ್ಕೆ ಶುರುವಾದಂತಹ ಈ ಒಂದು ಗಲಾಟೆಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಜನ ಯುವಕರು ಹೊಡೆದಾಡ್ಕೊಂಡಿದ್ದಾರೆ. ಆ ಹೊಡೆದಾಡ್ಕೊಂಡಂತಹ ಸಂದರ್ಭದಲ್ಲಿ ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡಿದ್ದಾರೆ. ಆದ್ರೂ ಗುಂಪು ಚೆದರಿಸಿದ್ದಾರೆ. ಅದಾದ ಬಳಿಕ ಮತ್ತೆ ಒಂದು ಗಲಾಟೆಯನ್ನು ಮಾಡಿರುವಂತದ್ದು. ಅಂದ್ರೆ ಈ ವೀಕೆಂಡ್ ಬಂತಂತ ಹೇಳಿದ್ರೆ ಅಥವಾ ಯಾವುದೇ ಹಬ್ಬ ಹರಿದಿನಗಳಲ್ಲೂ ಕೂಡ ಈ ಇಂತಹ ಗ್ಯಾಂಗ್ಗಳು ಗಲಾಟೆ ಮಾಡ್ಕೊಳ್ಳುವಂತದ್ದು ಸರ್ವೇ ಸಾಮಾನ್ಯ ಆಗಿರುವಂತಹದ್ದು ಪ್ರಜ್ವಲ.